ಸರ್ ನಾವು ಈಗ AI ಜಗತ್ತಲ್ಲಿದ್ದೀವಿ. ಐ ಥಿಂಕ್ AI ಇವಾಗ ನಮ್ಮ ಇದರಲ್ಲಿ AI ಬಂದಿದೆ. ಸೊ ಜಸ್ಟ್ ಸುದೀಪ್ ಸರ್ಗೆ ಶೇಕ್ ಹ್ಯಾಂಡ್ ಮಾಡಿದ್ರು ಸಹ ಅದು ಬೇರೆ ತರನೇ ಟ್ರೋಲ್ ಆಗುತ್ತೆ ಅಥವಾ ಸಮಥಿಂಗ್ AI. ನೆಕ್ಸ್ಟ್ ಫ್ಯೂಚರ್ ಅಲ್ಲೂ AI ಅಪ್ಡೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಸೊ ಆ ಒಂದು AI ಅಪ್ಡೇಟ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಪ್ಡೇಟ್ಗಳು world is becoming like that, you can't help it. ಬೇಕೋ ಬೇಡೋ ನಾವು ತುಂಬ ಹಿಂದೆ ಯೋಚನೆ ಮಾಡಬೇಕಿತ್ತು ಎಲ್ಲರೂ. AI ಅನ್ನೋದು ತುಂಬ ಡೇಂಜರಸ್ ಬೇಕಾ? ಭಾಳ ಕೆಲವು ದೊಡ್ಡ ವ್ಯಕ್ತಿಗಳು ಅದನ್ನು ವಾರ್ನಿಂಗ್ ಕೊಟ್ಟಿದ್ದು ಉಂಟು, AI ಡೆವಲಪ್ ಮಾಡಕ್ಕೆ ಹೋಗಬೇಡಿ, ಮಾಡಬೇಡಿ. ಬಟ್ ಇವತ್ತಿಗೆ ಬಂದ್ಬಿಡ್ತದು, ಏನು ಮಾಡೋಕ್ಕಾಗಲ್ಲ. ಬಟ್ ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಬಟ್ಟೆ ಆಗ್ತಾ ಇದೆಲ್ಲ ಸರ್. ಸಿಕ್ಕಾಬಟ್ಟೆ ನಮಗೆ ಪಾಸಿಟಿವ್ಗಿಂತ ನೆಗೆಟಿವ್ ಜಾಸ್ತಿ ಆಗ್ತಾ ಇದೆ. ಮ್ಯಾಮ್, ಪಾಸಿಟಿವ್ ಯಾವಾಗ ನ್ಯೂಸ್ ಆಗಿದೆ? ಬ್ಯಾಡ್ ಓನ್ಲಿ ಇಸ್ ನ್ಯೂಸ್ನು. ನೀವು ತುಂಬ ಒಳ್ಳೊಳ್ಳೆ ವಿಚಾರನ ನಿಮ್ಮ ಚಾನಲಲ್ಲಿ ಹಾಕ್ತಾ ಇದ್ರೆ, ಹೀಗೆ ನಡೀತು, ಇವನು ಹೋಗಿ ಇಷ್ಟು ಅಕ್ಕಿ ಕೊಟ್ಟ, ಇವನು ಜೀವನನ ಒಳ್ಳೇದು ಮಾಡ್ದ, ಯಾರು ನೋಡೋದೇ ಇಲ್ಲ. ಇವನು ಹೊಡೆದ, ಇದು ಹಿಂಗೆ ಆಯಿತು, ಅವ್ರ ಮನೆಗೆ ನುಗ್ಗಿದ್ರು, ಇವನು ಹಿಂಗೆ ಆಯಿತು ಅಂತ ಹಾಕಿದಾಗ, ಓಹೋ ನೋಡಿ ಇದೆಲ್ಲ ಬೇಕು ಅಂತ. ಅದಕ್ಕೆ ಇನ್ನೊಂದಿಷ್ಟು ಮ್ಯೂಸಿಕ್ಕು ಅದು ಇದು. ಸಿ ಐ ಆಮ್ ನಾಟ್ ಕಂಡಮಿಂಗ್ ಎನಿಬಡಿ, ಬಟ್ ದಟ್ ಇಸ್ ವರ್ಲ್ಡ್ ಇಸ್ ಕಮ್ ಲೈಕ್ ದಟ್. ನೀವು ಇದೆಲ್ಲ ಗ್ಲೋರಿಫೈ ಮಾಡಿದ್ರೆ ನೋಡ್ತಾರೆ. ಈಗ ಒಂದು ಕ್ರಿಕೆಟ್ ಮ್ಯಾಚು ಮುಂಚೆ ಎಲ್ಲ ಬರೀ ಒಂದು ಬ್ಯಾಟು ಒಂದು ಬಾಲು ಪ್ಲೇಯರ್ಸು ಗ್ರೌಂಡ್ ಇಷ್ಟಿದ್ರೆ ಕ್ರಿಕೆಟ್ ಆಡ್ಬೋದಿತ್ತು. ಈಗ ಬರ್ತಾ ಅಲ್ಲಿ ಒಂದು ಬೌಂಡ್ರಿಗೆ ಸ್ಮೋಕ್ ಬರಬೇಕು, ಫೈರ್ ಬರಬೇಕು, ಚಿಯರ್ ಲೀಡರ್ಸ್ ಬೇಕು, ಗ್ರೌಂಡಲ್ಲಿ ಮ್ಯೂಸಿಕ್ ಓಡಬೇಕು, ಏನೇನೇನೋ ಬೇಕು ಲಿಫ್ಟ್ ಮಾಡೋಕ್ಕೆ. ಇಟ್ ಇಸ್ ಜಸ್ಟ್ ಸ್ಪೋರ್ಟ್ಸ್ ಇಸ್ ಆಲ್ಸೋ ಗ್ಲೋರಿಫೈಡ್ like that. Anything is glorified. So bad only is news, you can't help it. ಹಾಗೇನೆ AI ಇನ್ನೊಂದು ಏನು ಸೋಷಿಯಲ್ ಮೀಡಿಯಾ ಏನೇ ತಗೊಂಡ್ರು, ದೇ ಆರ್ ಗ್ಲೋರಿಫೈಯಿಂಗ್ ವಾಟ್ ಪೀಪಲ್ ವಾಂಟ್. ಈಗ ಜನ ಯಾವಾಗ ಅಥವಾ ಹೊರಗಡೆ ಯಾವಾಗ ಇದನ್ನೆಲ್ಲ ನೋಡೋದು ನಿಲ್ಲಿಸ್ತಿರೋ ಅವಾಗ ಸರಿ ಹೋಗ್ಬೋದಾರೆ. ಬಟ್ ನೋಡ್ತಾ ಇದಾರಲ್ಲ. ಹೌದು, ಪಾಸಿಟಿವ್ಗಿಂತ ನೆಗೆಟಿವ್ ಅಟ್ರಾಕ್ಟ್ ಆಗೋದು ಜಾಸ್ತಿ. ಅಂದರೆ ಇವತ್ತಿಗೆ ಅಷ್ಟು ಫ್ರಸ್ಟ್ರೇಷನ್ಸ್ ಇದೆ ಹೊರಗಡೆ, ಎಲ್ಲ ಇದೆ, ಅದನ್ನೇ ನೋಡ್ತಾರೆ ಎಲ್ಲರೂ. ಏನು ಮಾಡೋಕ್ಕೆ ಸ್ಟೂಡೆಂಟ್ಸ್ ವರ್ಲ್ಡ್ ಫೈಟ್ ಮಾಡಬಹುದು, ಆಕ್ಸೆಪ್ಟ್ ಮಾಡಿಕೊಂಡು ನೀವು ಹೇಗಿರಬೇಕು ಅನ್ನೋ ಡಿಸೈಡ್ ಮಾಡ್ಕೊಂಡು ಇರೋದು ಬೆಟ್ರ್.